ಈ ರೀತಿ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಗೆದ್ದು ಬೀಗಿರುವಂತಹ ಗಿಲ್ಲಿ ಹುಟ್ಟೂರಲ್ಲಿ ಸಂಭ್ರಮ ಆಚರಿಸಿಕೊಳ್ತಾ ಇದ್ರೆ ಇತ್ತ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿರುವಂತಹ ಅಶ್ವಿನಿ ಗೌಡ ಅವರು ಗಿಲ್ಲಿ ವಿರುದ್ಧ ಕೆರಳಿದ್ದಾರೆ. ಬಡವ ಎನ್ನುವ ಟ್ರಂಪ್ ಕಾರ್ಡ್ ಬಳಸಿ ಗೆದ್ದಿದ್ದಾರೆ ಅಂತ ಆರೋಪಿಸಿರುವಂತಹ ಅಶ್ವಿನಿ ಗೌಡ ಕಾಮಿಡಿ ಮಾಡೋರನ್ನ ಗೆಲ್ಲಿಸಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಟಾಸ್ ಮುಗಿದಿದ್ರು ಟಾಕ್ ಫೈಟ್ ನಿಂತಿಲ್ಲ, ಸ್ಪರ್ಧೆಯೇ ಮುಗಿದು ಹೋಗಿದ್ರು ಮಾತಿನ ಯುದ್ಧ ನಿಂತಿಲ್ಲ. ಬಿಗ್ ಬಾಸ್ ಆರಂಭವಾದ ದಿನದಿಂದಲೂ ಮನೆಯೊಳಗೆ ಕಿತ್ತಾಡ್ತಿದ್ದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಸ್ಪರ್ಧೆ ಮುಗಿದ ಬಳಿಕವೂ ಕದನಕ್ಕೆ ನಿಂತಿದ್ದಾರೆ. ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಕಪ್ಪನ್ ಕೊಟ್ಟಿದ್ದೀರಾ? ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ. ಅದರಲ್ಲೂ ಬಿಗ್ ಬಾಸ್ ಟ್ರೋಫಿಯನ್ನ ಗಿಲ್ಲಿ ಎತ್ತಿ ಹಿಡಿದಿರೋದು ಅಶ್ವಿನಿ ಗೌಡ ಕೆರಳುವಂತೆ ಮಾಡಿದೆ. ಗಿಲ್ಲಿ ಬಡವ ಅಲ್ಲ ಎಂದ ಅಶ್ವಿನಿ ಗೌಡ, ಅಭಿಮಾನಿಗಳನ್ನ ಸಂಪಾದಿಸಿರೋ ಶ್ರೀಮಂತ ಎಂದ ಗಿಲ್ಲಿ. ಗಿಲ್ಲಿ ನಟ ಉರ್ಫ್ ಗಿಲ್ಲಿ ನಟರಾಜ್ ಮಳವಳ್ಳಿ ತಾಲೂಕಿನ ದಡದಪುರ ಅನ್ನೋ ಪುಟ್ಟ ಹಳ್ಳಿಯ ಈ ಹೈದ ಈಗ ಬಿಗ್ ಬಾಸ್ 12ನೇ ಸೀಸನ್ನ ವಿನ್ನರ್. ನಿನ್ನೆ ಗಿಲ್ಲಿ ಗೆದ್ದ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕರುನಾಡೆ ಸಂಭ್ರಮಿಸಿತ್ತು. ಆದರೆ 112 ದಿನ ಗಿಲ್ಲಿ ಜೊತೆಗಿದ್ದು ಪೈಪೋಟಿ ನೀಡಿದ್ದ ಅಶ್ವಿನಿ ಗೌಡಗೆ ಮಾತ್ರ ಈ ಗೆಲುವನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಗಿಲ್ಲಿ ಬಡವ ಅನ್ನೋ ಟ್ರಂಪ್ ಕಾರ್ಡ್ ಬಳಸಿ ಗೆದ್ದಿದ್ದಾನೆ, ಅಸಲಿಗೆ ಆತ ಬಡವ ಅಲ್ಲ ಅಂತ ಹೇಳಿದ್ದಾರೆ. ಅಶ್ವಿನಿ ಗೌಡರ ಇದೇ ಮಾತಿಗೆ ತಿರುಗೇಟು ಕೊಟ್ಟಿರೋ ಗಿಲ್ಲಿ, ನಾನೊಬ್ಬ ಬಡವ ಅಂತ ಎಲ್ಲಿಯೂ ಹೇಳಿಕೊಂಡಿಲ್ಲ ಎಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಗೆಲ್ಬೇಕು, ಇದೇನೋ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ, ಹಾಗಾದ್ರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನು ಆಟ ಆಡಬೇಕೋ ಆಟ ಆಡಿದ್ದಾರೆ. ಫೇಕಾಗಿ ಆಟ ಆಡಿದ್ರು, ರಿಯಲ್ ಆಗಿ ಆಟ ಆಡಿದ್ರು. ಅಲ್ಲ, ಈಗ ಅವರು ನಾನು ಮೇಡಮ್ ಏನು ಹೇಳೋರು ಅಂತ ನಾನು ನೋಡಿಲ್ಲ. ಈಗ ಹಂಗೇನಾರ ಹೇಳಿದರೆ ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ? ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ನೋಡ್ಬೇಕು ಮೇಡಮ್, ಹಂಗೆ ಹೇಳೋದಿಲ್ಲ. ಅವರು ಏನೋ ಮಾತನ್ನು ಬರ್ದಲ್ಲಿ ಹೇಳಿರ್ಬೋದು. ನಾನು ಬಡವ ಅಂತ ಹೇಳಿಕೊಂಡಿಲ್ಲ ಎಂದ ಗಿಲ್ಲಿ, ಇಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋ ನಾನು ನಿಜವಾಗ್ಲೂ ಶ್ರೀಮಂತ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಗೆ ಈ ಮಾತು ಕೇಳಿದಾಗ ಏನ್ ಅನಿಸ್ತು? ಏನ್ ಹೇಳಕ್ ಇಷ್ಟಪಡಿದ್ರಿ ಜನರು? ಅಣ್ಣ, ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಣ್ಣ. ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ. ಅದೊಂದು ಮಾತ್ರ ಹೇಳ್ಬಲ್ಲ. ಈ ಬಗ್ಗೆ ಮಾತನಾಡಿರೋ ಮತ್ತೊಬ್ಬ ಸ್ಪರ್ಧಿ ಧನುಷ್ ಕೂಡ ಗಿಲ್ಲಿ ಗೆದ್ದಿದ್ದಾನೆ ಅಷ್ಟೇ, ಅವನು ಯಾವ ಗೆಟಪ್ ಆದ್ರೂ ಹಾಕಿಕೊಳ್ಳಲಿ ಬಿಡಿ ಎಂದಿದ್ದಾರೆ. ಗೆದ್ದಿದ್ದಾನೆ ಅಷ್ಟೇ, ಅವ್ನು ಗೆಲುವನ್ನ ಅವ್ನು ಎಂಜಾಯ್ ಮಾಡಕ್ ಬಿಡಿ. ಅದ್ರ ಬಗ್ಗೆ ಏನು ಮಾತಾಡೋದು ನಾನು? ಅವ್ನು ಗೆದ್ದವನೇ, ಅವ್ನ ಪಾಡಿಗೆ ಅವನವನೇ. ಅವ್ನು ನನ್ನ ತಂಟೆಗೆ ಗೊತ್ತಲ್ಲ, ನಾನು ಅವನ ತಂಟೆಗೆ ಹೋಗ್ತಾ ಇಲ್ಲ. ಗೆಟಪ್ ಹಾಕೊಂಡನ ಗೆಲ್ಲಿ, ಬಡವ ಆಗಿದ್ರು ಗೆಲ್ಲಿ. ಸ್ಪರ್ಧೆ ಬಗ್ಗೆಯೂ ಅಶ್ವಿನಿ ಗೌಡ ಆಕ್ರೋಶ. ಇನ್ನು ಸ್ಪರ್ಧೆ ಬಗ್ಗೆಯೂ ಕಿಡಿಕಾರಿರೋ ಅಶ್ವಿನಿ ಗೌಡ, ಇದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವ ಹೊರಹಾಕೋ ಸ್ಪರ್ಧೆ. ಆದರೆ ಟಾಸ್ಕ್ ಮಾಡದೆ ಕಾಮಿಡಿ ಮಾಡಿದವರೇ ಗೆದ್ದಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಈ ರೀತಿ ಮಾಡೋ ಹಾಗಿದ್ರೆ ನಮ್ಮನ್ನ ಯಾಕೆ ಕರೆಸಬೇಕಿತ್ತು ಅಂತ ಸ್ಪರ್ಧೆ ಆಯೋಜಕರ ಬಗ್ಗೆಯೂ ಕಿಡಿಕಾರಿದ್ದಾರೆ. ಏನಿದೆ, ಇದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು, ಇನ್ನೊಬ್ಬರ ವ್ಯಕ್ತಿತ್ವವನ್ನ ನೀವು ಕೆಳಗಿಟ್ಟು ಕಪ್ನ ಒಬ್ಬರು ಕೈ ಕೊಡ್ತೀರಾ ಅಂದ್ರೆ, ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನೂ ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ಹಾಗಾದ್ರೆ ನಮ್ಮನ್ನೆಲ್ಲ ಯಾಕೆ ಕರಿತೀರಿ? ಇನ್ನು ತಮ್ಮ ಸಂಕಷ್ಟದ ಬಗ್ಗೆ ಮಾತನಾಡಿರೋ ಗಿಲ್ಲಿ ತಾಯಿ, ಹಿಂದೆ ಕಷ್ಟ ಇತ್ತು, ಆದ್ರೀಗ ಸುಖ ಸಿಕ್ಕಿದೆ, ಸುಖದ ಬಗ್ಗೆ ಮಾತನಾಡಬೇಕು ಎಂದಿದ್ದಾರೆ. ಅಂದ್ರೆ ಅವಾಗ ಕಷ್ಟದಲ್ಲಿದ್ನು, ಹೇಳ್ಕೋಬೇಕು ಅಂತ ಅಂದ್ರೆ ದುಃಖದಲ್ಲಿದ್ನು. ಇವಾಗ ಸಂತೋಷ ಆಯ್ತಾ ಅದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದ್ರೆ ಇದೆ, ಅಯ್ಯೋ ಕಷ್ಟ ಅಂದ್ರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸೋಣ, ಅದನ್ನ ಹೇಳ್ಕತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ಲಿಲ್ಲ ಅಂದ್ರೆ ಇವಾಗ ಹೇಳ್ಕತಾನೆ. ಹೀಗೆ ಬಿಗ್ ಬಾಸ್ ಮುಗಿದಿದ್ರು ಬಡತನ ಅನ್ನೋ ಹೊಸ ಟಾಸ್ಕ್ ದೊಡ್ಡ ಮಾತಿನ ಕಾಳಗಕ್ಕೆ ಕಾರಣವಾಗಿದೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಮಂಗಳ, TV9 ಬೆಂಗಳೂರು.